ಇನ್ನು ಮತ್ತೆ ಅಧಿಕಾರ ಹಸ್ತಾಂತರದ ಚರ್ಚೆ ಆಗ್ತಾ ಇದೆ. ಷರತ್ತಿಗೆ ಸಿದ್ದು ಸವಾಲನ್ನ ಹಾಕಿದ್ದಾರೆ. ಅಧಿಕಾರ ಹಸ್ತಾಂತರಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ನುಡಿದಿದ್ದಾರೆ. ಮತ್ತೆ ಅಧಿಕಾರ ಹಸ್ತಾಂತರದ ಚರ್ಚೆ ಮುನ್ನೆಲೆಗೆ ಬಂದಿದೆ. ಷರತ್ತಿಗೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಅದು ಹೇಗೆ ನೀವು ಅಧಿಕಾರ ಹಸ್ತಾಂತರ ಮಾಡ್ತಿರೋ ನಾನು ನೋಡ್ತೀನಿ ಅಂತ. 3 ವರ್ಷ ಪೂರೈಸುವವರೆಗೂ ಅಧಿಕಾರ ಹಸ್ತಾಂತರ ಇಲ್ಲ. ದೇವರಾಜ ಅರಸು ದಾಖಲೆ ಮುರಿಯೋದಕ್ಕೆ ಸಿದ್ದರಾಮಯ್ಯ ಶಪಥವನ್ನ ಮಾಡಿದ್ದಾರೆ. ಈ ಅವಧಿ ಮುಗಿಯೋದಕ್ಕೆ ಇನ್ನು 7 ತಿಂಗಳು ಕಾಲಾವಕಾಶ ಇದೆ. 2026ರ ಬಜೆಟ್ ಅನ್ನ ಮಂಡಿಸಿ 3ನೇ ವರ್ಷದ ಸಾಧನಾ ಸಮಾವೇಶ ಮಾಡಿ ಜೂನ್ವರೆಗೂ ಟೈಮ್ ಇದೆ. ಅದಕ್ಕೂ ಮುನ್ನ ಅಧಿಕಾರ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಬಹಳ ನೇರವಾಗಿ ಖಡಕ್ ಆಗಿ ನುಡಿದಿದ್ದಾರೆ. ಒಪ್ಪಂದ ಸೂತ್ರಕ್ಕೆ ಮಣೆ ಹಾಕ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರವನ್ನ ನಾನು ಮಾಡೋದಿಲ್ಲ. ಏನಾದರೂ ನೀವು ನನ್ನ ಕುರ್ಚಿ ಕೈ ಹಾಕೋದಕ್ಕೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಅಧಿಕಾರ ಹಸ್ತಾಂತರದ ವಿಚಾರ, ಪವರ್ ಶೇರಿಂಗ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇದೆ. ಇವಾಗಲೂ ಕೂಡ ಬಂದಿದೆ. ಯಾವುದೇ ಕಾರಣಕ್ಕೂ 3 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾನು ಅಧಿಕಾರ ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ, ಮತ್ತೆ ಕಾಂಗ್ರೆಸ್ ಅಲ್ಲಿ ಈ ವಿಚಾರವಾಗಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು? ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರೋದನ್ನು ನಾವು ನೋಡಲೇಬಹುದು. ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ 134 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದಾಗ ಸಾಕಷ್ಟು ಚರ್ಚೆಗಳು ನಡೆದು ಸಾಕಷ್ಟು ಏನೋ ರಾಘವೇಂದ್ರ, ನಿಮ್ಮ ಆಡಿಯೋ ಕ್ಲಾರಿಟಿ ಸಿಗ್ತಾ ಇಲ್ಲ. ನನ್ನ ಧ್ವನಿ ಕೇಳಿಸಿದ್ಯಾ? ನಿಮ್ಮ ಆಡಿಯೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಅದು ಎಷ್ಟು ಸಲ ಕಾಂಗ್ರೆಸ್ನಲ್ಲಿ ಗಲಾಟೆ ಆಗಿದೆ, ಎಷ್ಟು ಸಲ ಈ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಅಂದ್ರೆ ನೀ ಕೊಡೆ ನಾ ಬಿಡೆ ಅನ್ನೋ ಥರ ಆಗೋಗಿದೆ. ಸಿದ್ದರಾಮಯ್ಯ ಅವ್ರ ಸೀಟ್ ಬಿಟ್ಕೊಡ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮಾತು ಕೇಳ್ತಾ ಇಲ್ಲ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಭಯ ಇದೆ. ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಟ್ಟು ಕುರ್ಚಿಯಿಂದ ಕೆಳಗಡೆ ಇಳಿದ್ರೆ ಕಾಂಗ್ರೆಸ್ನಲ್ಲಿ ಇನ್ನೇನೇನೆಲ್ಲ ಅಸಮಾಧಾನ ಭುಗಿಲೇಳ್ಬೋದು ಅಂತ ಹೇಳಿ. ಯಾಕೆಂದ್ರೆ ಘಟಾನುಘಟಿ ನಾಯಕರುಗಳು ಸಿದ್ದರಾಮಯ್ಯನವರ ಬಣದಲ್ಲೂ ಇರೋದ್ರಿಂದ ಅಷ್ಟು ಈಸಿ ಅಲ್ಲ ಪವರ್ ಶೇರಿಂಗ್ ಈ ಸಂದರ್ಭದಲ್ಲಿ. ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪಕ್ಷದ ಒಳಗಡೆ ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆಗಳಿದೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ದೇವರಾಜ ಅರಸು ಅವರ ಒಂದು ಇದನ್ನ ಮುರಿಯೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರೋದು. 3ನೇ ವರ್ಷ ಪೂರೈಸಿ ನಾನು ಮುಂದಿನ 2026ರ ಬಜೆಟ್ ಅನ್ನ ಮಂಡಿಸಿ ನಾನು ಆಮೇಲೆ ಜೂನ್ವರೆಗೂ ಟೈಮ್ ಇರುತ್ತೆ, ನಾನು ಅಧಿಕಾರದಿಂದ ಕೆಳಗೆ ಇಳಿತೀನಿ ಅನ್ನುವಂಥ ಶಪಥ ಇದೆಯಲ್ಲ ಸಿದ್ದರಾಮಯ್ಯನವ್ರದ್ದು, ಅದು ಡಿ.ಕೆ. ಶಿವಕುಮಾರ್ ಅವರನ್ನ ಎಷ್ಟು ಮಟ್ಟಕ್ಕೆ ಕೆರಳಿಸುತ್ತೆ, ಏನು ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಎಸ್, ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತವಾಗ್ಲೂ ಸಿಂಧೂರ, ಏನಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ನಡುವೆ ಒಪ್ಪಂದ ಆಗಿತ್ತು. 2 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಸಿಎಂ, 2 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಸಹ ನಡೆದಿತ್ತು. ಆದ್ರೆ ಅದು ಯಾವ್ದಕ್ಕೂ ಸಹ ಸುತಾರಾಮ್ ಇವಾಗ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ. ಯಾಕಂದ್ರೆ ಇನ್ನು 7 ತಿಂಗಳು ಕಳೆದಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆದಂತಹ ಖ್ಯಾತಿಯನ್ನ ಸಿದ್ದರಾಮಯ್ಯನವರು ಪಡಿತಾರೆ. ದೇವರಾಜ ಅರಸು ಅವರು ಏನಿದ್ದಾರೆ ಅವರ ಒಂದು ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯನವರು ಮುನ್ನುಗ್ತಾರೆ. ನಂತರ ಅದು 7 ತಿಂಗಳು ಇನ್ನ 7 ತಿಂಗಳು ಅವಶ್ಯಕತೆ ಇದೆ. ಹೀಗಾಗಿ ನಂತರ 2026ಕ್ಕೆ ಮತ್ತೆ ಬಜೆಟ್ ಮಂಡನೆಯನ್ನ ಮಾಡಬಹುದು. ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಬಜೆಟ್ ಮಂಡನೆಯನ್ನ ಮಾಡಬಹುದು. ಈ ಎಲ್ಲಾ ಕೀರ್ತಿ ಸಹ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ನೀವು ನನ್ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬರ್ಕೂಡ್ದು. ಒಂದು ಪಕ್ಷ ನೀವೇನಾದ್ರೂ ಡಿಸ್ಟರ್ಬ್ ಮಾಡಕ್ಕೆ ಬಂದಿದ್ದಾದರೆ ಅದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ನಾಯಕರಿಗೆ ಒಂದು ನೇರವಾಗಿರ್ತಕ್ಕಂಥ ಸಂದೇಶವನ್ನ ಸಿದ್ದರಾಮಯ್ಯನವರು ಕಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ವಾರ ಅಷ್ಟೇ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಹ ಒಂದು ಸುದ್ದಿಯನ್ನ ಸಿದ್ದರಾಮಯ್ಯನವರಿಗೆ ಮುಟ್ಟಿಸೋದಕ್ಕೆ ಹೇಳಿದ್ರು. ಈ ಒಂದು ಸುದ್ದಿಯನ್ನು ಮುಟ್ಟಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಖಡಕ್ ಆಗಿರ್ತಕ್ಕಂಥ ಎಚ್ಚರಿಕೆಯನ್ನ ಇದೀಗ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಗುಟುರಿಗೆ ಇದೀಗ ಹೈಕಮಾಂಡ್ ನಾಯಕರು ಸಹ ಸ್ತಬ್ಧವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸಹ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಬೇಡ ಅನ್ನೋ ನಿಟ್ಟಿನಲ್ಲಿ ಆ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಸಹ ಬಂದಿದ್ದಾರೆ. ಜೊತೆಗೆ ಸಚಿವ ಸಂಪುಟ ವಿಚಾರ ಏನಿತ್ತು ಅದನ್ನು ಸಹ ಕೈ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.